ನೂತನ ದೇವಾಲಯದ ಲೋಕಾರ್ಪಣೆಯ ಕಾರ್ಯಕ್ರಮ ಹಾಗೂ ಕ್ಷೇತ್ರಾದಿ ದೇವತೆ ಆಂಜನೇಯ ಸ್ವಾಮಿ, ಸಿದ್ಧಿವಿನಾಯಕ ಪ್ರಸನ್ನ ಮಹಾಗಣಪತಿ ದೇವರು, ಜಗನ್ಮಾತೆ ಲಲಿತಾಂಬಿಕಾ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾಜ್ಯ ಸರ್ಕಾರದ ಪರವಾಗಿ ಮತ್ತು ಮಠದ ಸಮುದಾಯದ ಪರವಾಗಿ ಭಾಗವಹಿಸಿ ಅತ್ಯದ್ಭುತವಾದಂಥ ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲ ಭಾವನೆಗಳನ್ನು ಸಮ್ಮಿಶ್ರಣಗೊಳಿಸಿ ನಿಮ್ಮೆಲ್ಲರ ಎದೆ ಮುಟ್ಟುವ ಹಾಗೆ, ಹೃದಯ ಮುಟ್ಟುವ ಹಾಗೆ ಮಾತನಾಡಿದಂಥ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರೇ, ಇಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಒಟ್ಟು ಕಾರ್ಯಕ್ರಮಗಳ ರೂವಾರಿಗಳಾದಂಥ ಶ್ರೀಮಠದ ಸದ್ಭಕ್ತರು, ಹಿಂದಿನ ಸಚಿವರು, ಪ್ರಸ್ತುತ ಶಾಸಕರು ಆಗಿರ್ತಕ್ಕಂಥ ಗೋಪಾಲಯ್ಯನವರ ಆದಿಯಾಗಿ ರಾಜುಗೌಡರು ನಿಮಗೆ ಮಾತನಾಡಿದ್ದಾರೆ, ಕುಸುಮಾ ಅವರು ಮಾತನಾಡಿದ್ದಾರೆ, ಹೇಮಲತಾ ಗೋಪಾಲಯ್ಯನವರು ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ, ಈ ಸಂಜೆ ವೆಂಕಟೇಶ್ ಅವರಿದ್ದಾರೆ, ಪೂಜ್ಯ ಶ್ರೀಗಳೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ, ಕೇಶವಮೂರ್ತಿಯವರೇ ಮತ್ತು ಶ್ರೀಮಠದ ಎಲ್ಲ ಸದ್ಭಕ್ತರು ಕೆಳಗಡೆ ಬಹಳಷ್ಟು ಜನ ಕೊಡ್ತಿದ್ದೀರಿ, ರಾಮಣ್ಣಗೌಡರಾದಿಯಾಗಿ, ಪ್ರೀತಿಯ ಮಕ್ಕಳೇ ಮತ್ತು ತಾಯಂದ್ರೆ, ಮಾಧ್ಯಮ ಬಂಧುಗಳೇ, ಬೆಳಗಿನಿಂದ ಹಲವಾರು ಹಂತಗಳಲ್ಲಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ, ಮತ್ತೊಮ್ಮೆ ಬಂದಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನು ಕೇಳಬೇಕು ಅಂತ ನಿಮಗೇನು ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನು, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷಪಟ್ಟಿದ್ದೀರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದಿರಿ. ಮಾತನಾಡ್ತಾ ಅವರು ಹೇಳ್ತಿದ್ರು, ದೊಡ್ಡ ಗುರುಗಳು ಉಜ್ಜಯಿನಿಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿದರು ಅಂತ. ಅದೇ ರೀತಿಯಲ್ಲಿ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಪೂಜ್ಯ ಗುರುಗಳು ಮಠವನ್ನು ಸ್ಥಾಪಿಸಿದ್ರು, ನೀವೆಲ್ಲರೂ ಕೂಡ ಹೋಗಿ ಬಂದಿದ್ದೀರಿ. ಶ್ರೀರಾಮಚಂದ್ರ ವನವಾಸ ಮಾಡಿದ 14 ವರ್ಷಗಳ ಕಾಲ ವನವಾಸದಲ್ಲಿ 12 ವರ್ಷಗಳ ಕಾಲ ಕಳೆದಂಥ ಚಿತ್ರಕೂಟದಲ್ಲಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ. ಅಷ್ಟೇ ಮುಖ್ಯವಾಗಿ ಸೀತಾದೇವಿ ದೇಹವನ್ನು ಬಿಟ್ಟಂಥ ಆಯನಿಜೆ ಭೂಜಾತೆ, ಭೂಮಿಯಿಂದ ಬಂದಂತಹ ತಾಯಿ ಸೀತಾದೇವಿ ಮತ್ತೆ ಭೂಮಿಗೆ ಹೋದಂತಹ ಒಂದು ಜಾಗ ನೈಮಿಷಾರಣ್ಯ ಅಂತ, ಸೀತಾಪುರ ಡಿಸ್ಟ್ರಿಕ್ಟ್ ಅಂತ ಇದೆ ಉತ್ತರ ಪ್ರದೇಶದಲ್ಲಿ. ಅಲ್ಲಿಯೂ ಕೂಡ ಮಠ ಇದೆ. ನಿಮಗೆ ಗೊತ್ತಿದೆ, ದಕ್ಷಯಜ್ಞ ಕಾಲದಲ್ಲಿ ಶಿವನ ಧರ್ಮಪತ್ನಿಯಾದಂಥ ಸತೀದೇವಿ ಅಗ್ನಿಗೆ ಆಹುತಿಯಾದಾಗ ದೇಹವನ್ನು ಹೊತ್ತು ಈಶ್ವರ ಸುತ್ತಿದ ಸಂದರ್ಭದಲ್ಲಿ ತಾಯಿಯ ದೇಹದ ವಿವಿಧ ಭಾಗಗಳು ಬೇರೆ ಬೇರೆ ಕಡೆ ಬಿದ್ದು ಶಕ್ತಿಪೀಠಗಳಾಗಿರ್ತಕ್ಕಂತಹದ್ದು. ಅದರಲ್ಲಿ ಕೂಡ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ ಆ ಎಲ್ಲ ಶಕ್ತಿಪೀಠಗಳು ಬಹುಮುಖ್ಯವಾದ ತಾಣಗಳು. ಪಾರ್ವತಿಯ ಹೃದಯ ಭಾಗ ಬಿದ್ದಂತಹ ತಾಣ ನೈಮಿಷಾರಣ್ಯದಲ್ಲಿದೆ. ಆ ಮಹಾತಾಯಿಯ ಹೃದಯ ಭಾಗ ಬಿದ್ದಂತಹ ತಾಣವನ್ನು ಲಲಿತ ಮಹಾದೇವಿಯ ತಾಣ ಅಂತ ಪೂಜಿಸ್ತಾರೆ. ಅದರ ಪಕ್ಕದಲ್ಲಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ. ಪೂಜ್ಯ ಗುರುಗಳು ನೈಮಿಷಾರಣ್ಯದಲ್ಲಿ ಮಠವನ್ನು ಮಾಡಿದ ನಂತರದಲ್ಲಿ ಲಲಿತಾಂಬಿಕೆಯ ಶಕ್ತಿ ತಾಣವೂ ಕೂಡ ಆಗಿರ್ತಕ್ಕಂಥ ನೈಮಿಷಾರಣ್ಯದಂಥ ಜಾಗದಲ್ಲಿ ಮಠ ಇರೋದ್ರಿಂದ ಆ ತಾಯಿಯ ಒಂದು ದೇವಸ್ಥಾನ ಇಲ್ಲಿ ಆಗಬೇಕು ಅಂತ ಪೂಜ್ಯ ಗುರುಗಳ ಸಂಕಲ್ಪ ಇದ್ದದ್ರಿಂದ ಇವತ್ತು ಆಂಜನೇಯ ಸ್ವಾಮಿಯ ಜೊತೆಯಲ್ಲಿ ಶ್ರೀಮಾತಾ ಲಲಿತಾದೇವಿಯ ದೇವಸ್ಥಾನವೂ ಕೂಡ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಒಂದು ಇದರ ಹಿನ್ನೆಲೆ ಇರ್ತಕ್ಕಂಥ ಮಧ್ಯಾಹ್ನದ ನಂತರದಲ್ಲಿ ಇನ್ನೊಂದು ಅವಧಿ ಅದನ್ನು ಉಳಿಸ್ಕೊಂಡಂತ ಕಾಲಘಟ್ಟದಲ್ಲಿ
ವಿಜ್ಞಾನ ಒಂದು ಮಾತನ್ನ ಹೇಳ್ದ. ಅವ ಏನು ಹೇಳಿದ? ದ ಫಸ್ಟ್ ಗರ್ಲ್ ಫ್ರಮ್ ದ ಕ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ವಿಜ್ಞಾನದ ಹೆಸರಿನಲ್ಲಿ ಹೋದ್ರೂ ಕೂಡ ಆಳಕ್ಕೆ ಹೋಗದೆ ಇರತಕ್ಕಂತಹ ವ್ಯಕ್ತಿಗಳು ನಾಸ್ತಿಕರಾದ್ರಂತೆ, ಅದೇ ವಿಜ್ಞಾನವನ್ನ ಆಳವಾಗಿ ಇಟ್ಟುಕೊಂಡು ತುಂಬಾ ತೀಕ್ಷ್ಣವಾಗಿ ಕೆಳಗಡೆ ಹೋದಂಥ ವಿಜ್ಞಾನಿಗಳು ಕೂಡ ಧಾರ್ಮಿಕರಾದಂತೆ. ದ ಫಸ್ಟ್ ಗರ್ಲ್ ಫ್ರಮ್ ದ ಕ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟು ಅನ್ ಅಥಿಯಿಸ್ಟ್. ಹೇಳಿದ ಮಾತನ್ನ ಕೇಳಿದ್ರೆ ವಿಜ್ಞಾನವೂ ಕೂಡ ಒಂದು ರೀತಿಯಲ್ಲಿ ಟು ದ ಕಾರ್ನರ್. ಆ ಒಬ್ಬ ರುದರ್ಫೋರ್ಡ್ ಅಂತಕ್ಕಂಥ ಒಂದು ವ್ಯಕ್ತಿ ಏನ್ ಹೇಳಿದ? ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್ and electrons which have no life at all. Somewhere along the line my life has run out through my fingers. At this age I have been trying to retrace the path of my life. ಅವನು 66 ವರ್ಷ ಆದ ಅನ್ನಿಸ್ತಂತೆ ಭೌತ ಜಗತ್ತಿಗೆ ಅಧಿಷ್ಠಾನವಾಗಿರ್ತಕ್ಕಂಥ ಯಾವುದೋ ಒಂದು ಆದಿಶಕ್ತಿ ಇದೆ, ಆ ಆದಿಶಕ್ತಿಯ ಶೋಧದಲ್ಲಿ ನಾನು ಹೊರಟೆ, ನನ್ನ ಬದುಕು ಮುಗಿತಾ ಬಂತು ಅಂತ. ಇವತ್ತು ಒಂದು ಕಾಲದಲ್ಲಿ ಹಲವಾರು ವಿಚಾರಗಳನ್ನು ಮೂಢನಂಬಿಕೆಗಳಂತ ಭಾವಿಸಿ ಅವುಗಳನ್ನು ಧಿಕ್ಕರಿಸಿದ್ದೇವೆ. ವಿಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ತಂತ್ರಜ್ಞಾನವನ್ನು ಪೂರ್ಣ ಒಪ್ಪಿಕೊಂಡಿದ್ದೇವೆ, ಸವಲತ್ತುಗಳನ್ನು ಒಪ್ಪಿಕೊಂಡಿದ್ದೇವೆ. ಈಗ ಮತ್ತೊಂದು ಮನ್ವಂತರ ಪ್ರಾರಂಭ ಆಗಬೇಕಾಗಿದೆ, ಅದನ್ನು ಕೂಡ ಓರೆಗಚ್ಚಬೇಕು. ಕಾರಣ ಏನು? ನಾವೆಲ್ಲರೂ 25 ವರ್ಷಗಳ ಕಾಲ ಓದಿ 75 ವರ್ಷಗಳ ಕಾಲ ಯಾವ ಸೌಲಭ್ಯವನ್ನು ಪಡ್ಕೊಳ್ತೇವೋ ಆ ಎಲ್ಲ ಜ್ಞಾನ ನಮ್ಮಲ್ಲಿದ್ರೂ ಕೂಡ 70 ವರ್ಷಗಳ ನಂತರ ಉಪಯೋಗ ಇಲ್ಲದ ಹಾಗೆ ಮೂಲೆಗೆ ಹಾಕ್ತಾರೆ. ಹಾಗಿದ್ರೆ ನಮಗೆ ಕೊಡಬೇಕಾಗಿದ್ದಂಥ ವಿದ್ಯೆ ಯಾವುದು? ನಮ್ಮ ಬದುಕಿಗೆ ಆತ್ಮವಿದ್ಯೆ ಅಂತ ಒಂದು ಬೇಕಾಗಿತ್ತು. ಅದಕ್ಕೋಸ್ಕರನೇ ದೊಡ್ಡ ವಿಜ್ಞಾನಿ ಹೇಳಿದ ಸೈನ್ಸ್ ಅಂಡ್ ದ ಸ್ಪಿರಿಚುಯಾಲಿಟಿ. ಐನ್ಸ್ಟೈನ್ ಅಂತಕ್ಕಂಥ ವಿಜ್ಞಾನಿ ಹೇಳಿದ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ ಶುಡ್ ಬಿ ಲೈಕ್ ಟೂ ಫೇಸಸ್ ಆಫ್ ದ ಕಾಯಿನ್. ಒಂದು ನಾಣ್ಯ ಚಲಾವಣೆಯಲ್ಲಿ ಇರಬೇಕು ಅಂತಂದರೆ ಎರಡು ಮುಖಗಳು ಯಾವ ರೀತಿ ಅನಿವಾರ್ಯವೋ ಅದೇ ರೀತಿ ಒಬ್ಬ ವ್ಯಕ್ತಿಯ ಬದುಕು ಸಮಾಜದಲ್ಲಿ ತೃಪ್ತಿಯನ್ನು ವ್ಯಕ್ತಿಗೆ ತಂದು ಕೊಡಬೇಕು ಅಂತಂದರೆ ಅವನಿಗೆ ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನವೂ ಬೇಕು, ಮತ್ತೊಂದು ಕಡೆ ಆಧ್ಯಾತ್ಮ ವಿದ್ಯೆಯೂ ಕೂಡ ಬೇಕಾಗುತ್ತೆ. ಅಂತಹ ಕಾರಣಕ್ಕೋಸ್ಕರ ನಮ್ಮ ಹಿರಿಯರು ಹಲವಾರು ಪರಂಪರೆಗಳನ್ನು ಅವರದೇ ಆದ ರೀತಿಯಲ್ಲಿ ಕೊಟ್ಟು ಹೋಗಿದ್ದಾರೆ. ಆ ಕೊಟ್ಟ ತಕ್ಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ನಡೀತಾ ಇದೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಷ್ಟೇ ಅಲ್ಲ, ಓರ್ವ ತನ್ನನ್ನು ತಾನು ಕಡ್ಕೊಂಡಂಥ ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಇಲ್ಲಿ ಸ್ಥಪತಿಗಳು ಕೆಲಸವನ್ನು ಮಾಡಿದವರಿಗೆ ಸನ್ಮಾನ ಆಯಿತು, ವಿಗ್ರಹಗಳನ್ನು ಕೆತ್ತಿದವರಿಗೆ ಗೌರವವನ್ನು ಸಮರ್ಪಣೆ ಮಾಡಲಾಯಿತು. ವಿಗ್ರಹ ಕೆತ್ತೋದಕ್ಕೂ ಮುಂಚೆ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಿದೆ. ಹಲವಾರು ಏಟುಗಳನ್ನ ತಿಂದು 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 ಸಹಿಸಿಕೊಂಡಂಥ ಒಂದು ಕಲ್ಲು ಇವತ್ತು ಪೂಜೆಗೆ ಅರ್ಹವಾಗಿ ದೇವಸ್ಥಾನದಲ್ಲಿ ಎಲ್ಲರಿಂದಲೂ ಕೂಡ ಕೈ ಮುಗಿಸ್ಕೊಳ್ತಾ ಕುಳಿತಿದೆ. ಅದೇ ರೀತಿಯಲ್ಲಿ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಬವಣೆಗಳು, ನೋವುಗಳು, ಕಷ್ಟಗಳು, ತಿರಸ್ಕಾರಗಳು, ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ, ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂಥವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು, ಕಷ್ಟಗಳನ್ನ ಸಹಿಸಿ ಇವತ್ತು ಒಂದು ಕಡೆದ ಮೂರ್ತಿಯಾಗಿ, ಸಿಲಿಯಾಗಿ, ವ್ಯಕ್ತಿಯಾಗಿ ನಿಂತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಸಾಕಷ್ಟು ನೋವುಗಳನ್ನು ತಿಂದಿದ್ದಾರೆ. ಅಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡೋದಂತೂ ಬಹಳ ಸಂತೋಷ ಇದೆ.